ಲಂಕಾಧೀಶ ರಾವಣನ ಸಹೋದರ ಕುಂಭಕರ್ಣ ಬೃಹತ್ ದೇಹದ ಅಪಾರ ಶಕ್ತಿಯ ಅಸುರ. ಅವನ ಶಬ್ದವೇ ಪರ್ವತಗಳನ್ನು ಕಂಪಿಸುವಂತಿತ್ತು. ಆದರೆ ಕುಂಭಕರ್ಣನು ದುಷ್ಟನಾಗಿರಲಿಲ್ಲ. ಅವನ ಮನಸ್ಸು ಶಾಂತ, ಜ್ಞಾನಪರ. ಒಮ್ಮೆ ಬ್ರಹ್ಮದೇವನಿಗೆ ತಪಸ್ಸು ಮಾಡಿ ಬೃಹತ್ ವರವನ್ನು ಕೇಳಲು ಬಂದನು. ಆದರೆ ದೇವತೆಗಳು ಭಯದಿಂದ ಅವನ ನಾಲಿಗೆಯನ್ನು ಜಡಗೊಳಿಸಿದರು. ನಿತ್ಯ ನಿದ್ರಾ ಎಂದು ಹೇಳಬೇಕಾದಲ್ಲಿ ಅವನು ತಪ್ಪಾಗಿ ನಿದ್ರಾ ವರಂ ಕೇಳಿದನು. ಹೀಗೆ ಅವನಿಗೆ 6 ತಿಂಗಳು ನಿದ್ರೆ, 1 ದಿನ ಎಚ್ಚರ ಎಂಬ ಶಾಪ ಬಂತು. ರಾವಣನ ಯುದ್ಧ ಕಾಲದಲ್ಲಿ ಕುಂಭಕರ್ಣನನ್ನು ಎಬ್ಬಿಸಲಾಯಿತು. ಅವನು ಕೋಪದಿಂದ ಎಚ್ಚರಗೊಂಡರೂ ಧರ್ಮದ ವಿಚಾರ ಕೇಳಿದಾಗ ಮನಸ್ಸು ಮೃದುವಾಯಿತು. ಅವನು ರಾವಣನಿಗೆ ಹೇಳಿದ, ರಾಮನು ದೇವಸ್ವರೂಪ, ಧರ್ಮದ ದಾರಿ ತಪ್ಪಬೇಡ. ಆದರೂ ಸಹೋದರ ಪ್ರೇಮದಿಂದ ಅವನು ಯುದ್ಧಕ್ಕೆ ತೆರಳಿದನು. ಯುದ್ಧ ಭೂಮಿಯಲ್ಲಿ ರಾಮನ ಬಾಣಗಳು ಅವನ ಹೃದಯವನ್ನು ತಿವಿದಾಗ ಕುಂಭಕರ್ಣನು ನಗುತ್ತು ರಾಮನನ್ನು ನೋಡಿದ. ನೀನು ಸತ್ಯದ ಪ್ರತಿರೂಪ, ನಿನ್ನ ಹಸ್ತದಿಂದ ಸಾಯುವುದು ಧನ್ಯತೆ. ಅವನ ದೇಹ ಧರೆಗಪ್ಪಳಿಸಿದರೂ ಆತ್ಮ ದೇವತಾ ಕ್ಷೇತ್ರಕ್ಕೆ ಏರಿತು.